ರೆಮೋನಾಳ ತಾಯಿಯಾದ ಗ್ಲಾಡಿಸ್ ಪಿಲ್ಲರ್ ಇವರಿಗೆ ಸನ್ಮಾನವನ್ನು ಮಾಡಿ ಸಂತಸವನ್ನ ಪಟ್ಟಿದ್ದೇವೆ. ಕಣ್ಣಿಗೆ ಕಾಣುವಂತಹ ದೇವರಂತಿರುವಂತಹ ಒಂದು ತಾಯಿಯ ಹರಕೆ ಸದಾ ಆಕೆಯ ಮೇಲೆ ಇರಲಿ. ಬಹುಶಃ ಇವತ್ತು ನಮಗೆಲ್ಲರಿಗೂ ಕೂಡ ಭರತನಾಟ್ಯದ ಬೆಳಕಾಗಿ ರೆಮೋನಾ ಕಾಣ್ತಾಳೆ. ಆದರೆ ರೆಮೋನಾಳಿಗೆ ಭರತನಾಟ್ಯದ ಬೆಳಕನ್ನು ತೋರಿಸಿದವರು ಆಕೆಯ ತಾಯಿ ಗ್ಲಾಡಿಸ್ ಪೆರೇರಾ. ಹಾಗಾಗಿ ಮನ ತುಂಬಿದಂತಹ ಪಡೆಯುವುದಕ್ಕೆ ನಮ್ಮ ದೇಶ ಯಶಸ್ವಿ ಆಗ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಅವರ ಒಂದು ಈ ಕೊಡುಗೆ ಅನನ್ಯ ಅಮೋಘ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಭರತನಾಟ್ಯ ಬಾಗಿನ ರೂಪದಲ್ಲಿ ಭರತನಾಟ್ಯದ ಮುಕುಟಮಣಿಯಾಗಿರುವ ಕಲಾಗುರು ಉಳ್ಳಾಲ ಮೋಹನ್ ಕುಮಾರ್ ಇವರು ನೇತ ಆಕೆಗೆ ಮನತುಂಬಿ ಹಾರೈಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಇದೀಗ ಆಕೆಗೆ ನಟ್ಟು ಅಂಗವನ್ನು ನೀಡ್ತಾ ಆಕೆಯ ಕೈಗಳು ಕೂಡ ಸದಾ ಅವರು ನಟರಾಜನ ಪ್ರಾರ್ಥನೆಯನ್ನು ಮಾಡಲಿ ಅನ್ನುವಂತಹ ಸದಾಶಯ. ಜೊತೆಯಾಗಿ ನಟರಾಜನನ್ನು ನೀಡುತ್ತಾ ಸದಾ ಕಾಲವೂ ಆಕೆ ಆ ನಟರಾಜನ ಸೇವೆಯನ್ನು ಮಾಡಲಿ ಅನ್ನುವಂತಹ ಸದಾಶಯ. ಇದೀಗ ನಮ್ಮ ಅತಿಥಿ ವರೇಣ್ಯರ ಕೈಗಳಿಂದ ಆಕೆ ನಮ್ಮ ಊರಿಗೆ ಮುಕುಟಮಣಿಯಾದಂತಹ ಸಾಧನೆಯನ್ನ ಮಾಡಿದ್ದಾಳೆ. ಆಕೆಯ ಆ ಸಾಧನೆ ಸದಾ ಆಕೆಯನ್ನ ಮೈ ತುಂಬಿರಲಿ ಅನ್ನುವಂತಹ ಸದಾಶಯದೊಂದಿಗೆ ಆಕೆ ಹೆಗಲಿಗೆ ಆ ಒಂದು ಜವಾಬ್ದಾರಿಯ ಶಾಲನ್ನ ಮುಂದಕ್ಕೂ ಆಕೆ ಇಂತಹ ಉತ್ತಮ ಸಾಧನೆಗಳನ್ನು ಮಾಡಲಿ ಅನ್ನುವುದರ ಜೊತೆಗೆ ಆಕೆಗೆ ಪೇಟವನ್ನು ಧರಿಸುತ್ತಾ ಭರತನಾಟ್ಯದ ರಾಣಿ ಅನ್ನುವಂತಹ ಪಟ್ಟವನ್ನು ಕೂಡ ಆಕೆಗೆ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಉಳ್ಳಾಲದ ನಾಟ್ಯ ನಿಕೇತನ ಸಂಸ್ಥೆಯಿಂದಲೂ ಪ್ರೀತಿಯ ಒಂದು ಸನ್ಮಾನ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅತಿಥಿ ವರೇಣ್ಯರ ಕೈಗಳಿಂದ ನಡೆಯುತ್ತಿರುವಂತಹ ಸನ್ಮಾನ ವಿಶೇಷವಾಗಿ ತನ್ನ ಗುರುಗಳು ಧರಿಸುತ್ತಿದ್ದಂಥ ಎಮರಾಲ್ಡ್ ರಿಂಗ್ ಅಂದ್ರೆ ಪಚ್ಚೆ ಉಂಗುರವನ್ನು ಮಾಡಿ ಫೋಟೋ ತೆಗೆಯುವಂತಹ ಪರಿಸ್ಥಿತಿ. ಇದೀಗ ವೇದಿಕೆಯನ್ನು ನೋಡಿದ್ರೆ Tutak ketal, kita kecari kita tak ketang.